ಎಲ್ರಿಗೂ ನಮಸ್ಕಾರ ರೀ. ಬರ್ರಿ, ನಾಗರ ಪಂಚಮಿ ಹಬ್ಬಕ್ಕೆ ನಾವೆಲ್ಲ ಏನೇನು ತಿಂಡಿ ಮಾಡಬೇಕು ಅಂತ ಆಲ್ರೆಡಿ ಯೋಚನೆ ಮಾಡ್ತಿರ್ಬೇಕಲ್ಲ ನೀವು. ನಮ್ಮ ಉತ್ತರ ಕರ್ನಾಟಕದಾಗ ಪಂಚಮಿ ಹಬ್ಬ ಅಂದ್ರನ ಬಾಯಲ್ಲಿ ನೀರುರಿಸೋ ಸ್ಪೆಷಲ್ ತಿಂಡಿಗಳು ನೆನಪಾಗ್ತವ. ಅದರಲ್ಲೂ ಗರಿ ಗರಿಯಾದ ಬಾಯಿಗೆ ಹಾಕಿದ್ರೆ ಕರಗಿ ಹೋಗುವಂಥ ಮಸ್ತ್ ಚುರುಮರಿ ಉಂಡೆ ಹೆಂಗೆ ಮಾಡೋದಂತ ಇವತ್ತ ತೋರಿಸ್ಕೊಡ್ತೀನಿ. ಈ ಉಂಡೆ ತಿನ್ಲಾಕ ಅಷ್ಟು ರುಚಿ ಇರ್ತಾವ. ಒಮ್ಮೆ ತಿಂದು ನೋಡಿದ್ರೆ ಮತ್ತೆ ಮತ್ತೆ ತಿನ್ಬೇಕು ಅನಿಸ್ತೈತಿ. ಮಾಡೋದು ಕೂಡ ಬಹಳ ಸಿಂಪಲ್. ಬನ್ನಿ ಹಾಗಾದ್ರೆ ತಡ ಮಾಡೋದು ಯಾಕೆ, ಚುರುಮುರಿ ಉಂಡಿ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಕೆಳಗೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಂಗ ಗಂಟಿ ಬಟನ್ ಒತ್ತೋದನ್ನ ಮಾತ್ರ ಮರಿಬೇಡ್ರಿ. ಇಂತಹದ್ದೇ ಮಜವಾದ ಹಬ್ಬದ ರೆಸಿಪಿಗಳು ನಿಮಗೆ ಪ್ರತಿದಿನ ಸಿಗ್ತಾವ. ಮೊದಲಿಗೆ ಒಂದು ಅಗಲವಾದ ಪಾತ್ರೆ ತಗೋರಿ. ಅದನ್ನು ಗ್ಯಾಸ್ ಮೇಲೆ ಇಟ್ಟು ಅಳತೆ ಬೌಲಿಂದ 3 ಬೌಲ್ ಚುರ್ಮರಿ ಹಾಕೋಬೇಕು. ಇವ್ರನ್ನ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಎಲ್ಲಿವರೆಗೂ ಅಂದ್ರೆ ಚುರುಮರಿ ಚೆನ್ನಾಗಿ ಗರಿ ಗರಿ ಅಂದ್ರೆ ಕ್ರಿಸ್ಪಿ ಆಗುವವರೆಗೂ ಹುರ್ಕೋಬೇಕು ನೋಡ್ರಿ. ಈಗ ನೋಡಿ ಚುರುಮುರಿ ಮಸ್ತ್ ಗರಿ ಗರಿ ಆಗ್ಯಾವ. ಇವನ್ನೀಗ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಅದೇ ಪಾತ್ರೆಗೆ ನಾವು ತಗೊಂಡಿರೋ ಅದೇ ಬೌಲಿಂದ 1 ಬೌಲ್ ಬೆಲ್ಲವನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಅದೇ ಬೌಲಿಂದ ಅರ್ಧಕ್ಕಿಂತ ಕಡಿಮೆ ಅಂದ್ರೆ 1/4 ಭಾಗ ಮಾಡಿ 1 ಭಾಗ ನೀರು ಸೇರಿಸ್ಕೋಬೇಕು. ಈಗ ಬೆಲ್ಲ ಸಂಪೂರ್ಣವಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ಬೆಲ್ಲ ಈಗ ಮಸ್ತಾಗಿ ಕರಗಿದೆ, ಆದರೆ ಬೆಲ್ಲದಲ್ಲಿ ಕಸ ಕಡ್ಡಿ ಇರ್ತಾವಲ್ಲ, ಅದಕ್ಕಾಗಿ ನಾನು ಇದನ್ನೊಮ್ಮೆ ಜರಡಿಯಿಂದ ಶೋಧಿಸಿ ಇಟ್ಕೊಳ್ಳೋಣ. ಈಗ ಈ ಬೆಲ್ಲದ ನೀರನ್ನು ಗಟ್ಟಿ ಪಾಕ ಆಗುವವರೆಗೆ ಕುದಿಸ್ಕೋಬೇಕು. ಈ ಟೈಮಲ್ಲಿ ಗ್ಯಾಸ್ ಫ್ಲೇಮ್ ಮೀಡಿಯಂ ಟು ಲೋ ಇರಬೇಕು ನೋಡ್ರಿ. ಹೈ ಫ್ಲೇಮ್ನಲ್ಲಿ ಇಟ್ಟರೆ ಪಾಕ ಸೀದ್ ಹೋಗಿ ಉಂಡೆಗಳೆಲ್ಲ ಕಹಿ ಬರ್ತಾವ. ಮಧ್ಯದಲ್ಲಿ ನಾನು 2 ಸಾರಿ ಪಾಕ ಬಂದೈತೆ ಇಲ್ಲೋ ಅಂತ ಚೆಕ್ ಮಾಡಿದ್ದೆ, ಅವಾಗ ಬಂದಿರಲಿಲ್ಲ. ಈಗ ಇದಕ್ಕೆ 1 ಏಲಕ್ಕಿಯನ್ನು ಜಜ್ಜಿ ಸೇರಿಸ್ಕೊಂಡಿನಿ. ಹಂಗ 2 ಚಮಚ ತುಪ್ಪವನ್ನು ಕೂಡ ಹಾಕಿನಿ. ತುಪ್ಪ ಹಾಕಿದ ತಕ್ಷಣ ಈ ಘಮ ಘಮ ವಾಸನೆ ಮನೆ ತುಂಬ ಹರಡ್ಬಿಟ್ಟಿತ್ತು. ಕೊನೆಯದಾಗಿ ಈಗ ಪಾಕ ಬಂದೈತೋ ಇಲ್ಲ ಅಂತ ಚೆಕ್ ಮಾಡೋಣ ಬರ್ರಿ. ಒಂದು ಚಿಕ್ಕ ತಟ್ಟೆಯಲ್ಲಿ ಸ್ವಲ್ಪ ನೀರು ಹಾಕಿ ಈ ಪಾಕದ 3ರಿಂದ 4 ಹನಿ ಬಿಡಬೇಕು. ಆ ಪಾಕ ನೀರಿನ ತಳದಲ್ಲಿ ಹೋಗಿ ಗಟ್ಟಿಯಾಗಿ ಕುಳಿತುಕೋಬೇಕು. ಕೈಯಿಂದ ಮುಟ್ಟಿದರೆ ಉಂಡೆ ಹಂಗ ಗಟ್ಟಿ ಆಗಬೇಕು. ಆಗ ನಮ್ಮ ಪರ್ಫೆಕ್ಟ್ ಆದ ಪಾಕ ರೆಡಿ ಆಗಿದೆ. ಪಾಕ ರೆಡಿಯಾದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಈಗ ನಾವು ಆಗಲೇ ಹುರಿದಿಟ್ಕೊಂಡಿದ್ವಲ್ಲ ಚುರುಮರಿ, ಅವನ್ನೆಲ್ಲ ಈ ಪಾಕದೊಳಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚುರುಮುರಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಈ ಟೈಮ್ನಲ್ಲಿ 2ರಿಂದ 3 ಚಮಚ ಹುರಿಗಡಲೆ ಹಿಟ್ಟು ಅಂದ್ರೆ ಪುಟಾಣಿ ಪೌಡರನ್ನು ಇದರೊಳಗೆ ಸೇರಿಸ್ಕೋಬೇಕು. ಈ ಪುಡಿ ಹಾಕೋದ್ರಿಂದ ಉಂಡೆಗೆ ಒಳ್ಳೆ ಬೈಂಡಿಂಗ್ ಸಿಗ್ತೈತಿ. ಈಗ ನಮ್ಮ ಚುರುಮುರಿ ಉಂಡೆ ಮಿಶ್ರಣ ಪರ್ಫೆಕ್ಟ್ ಆಗಿ ತಯಾರಾಗಿದೆ. ಈಗ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಸವರ್ಕೊಂಡು ಬಿಸಿ ಇರುವಾಗಲೇ ಒಂದೊಂದೇ ಉಂಡೆಗಳನ್ನು ಗಟ್ಟಿಯಾಗಿ ಕಟ್ತಾ ಹೋಗಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ ಉಂಡೆಗಳನ್ನು ಕಟ್ಟಿ ನೋಡ್ರಿ, ಎಷ್ಟು ಈಸಿಯಾಗಿ ಬರ್ತಾವೆ ಅಲ್ವೇ. ನಮ್ಮ ಬಾಯಲ್ಲಿ ನೀರುರಿಸೋ ರುಚಿಕರವಾದ ಚುರುಮುರು ಉಂಡೆಗಳು ಹೆಂಗ್ ರೆಡಿ ಆದವು ಅಂತ ನೋಡ್ಲಿಕ್ಕೆ ಎಷ್ಟು ಮಸ್ತಾಗಿ ಕಾಣಿಸ್ತವೆ ಅಲ್ವಾ. ಬೆಲ್ಲ ಕಪ್ಪಿರೋದ್ರಿಂದ ಉಂಡೆಗಳು ಸ್ವಲ್ಪ ಕಪ್ಪಾಗಿ ಕಾಣಿಸಕತ್ತವು. ನೀವು ಯೂಸ್ ಮಾಡಿರೋ ಬೆಲ್ಲ ಹೆಂಗಿರ್ತೈತಿ ಆ ಕಲರ್ ಉಂಡೆಗಳು ಬರ್ತಾವ. ಈ ನಾಗರ ಪಂಚಮಿಗೆ ನೀವು ಕೂಡ ತಪ್ಪದೆ ಮನೆಯಲ್ಲಿ ಈ ರೀತಿ ಟ್ರೈ ಮಾಡ್ರಿ. ಉಂಡೆಗಳು ಹೆಂಗಾಗಿದ್ವಂತ ಕಮೆಂಟ್ ಮೂಲಕ ನಮಗೆ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ. ಇದೇ ತರಹದ ನಾಗರ ಪಂಚಮಿ ಹಬ್ಬಕ್ಕೆ ಸ್ಪೆಷಲ್ ತಿಂಡಿಗಳು ಬರ್ತಾ ಇರ್ತವೆ. ಆ ರೆಸಿಪಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಸತ್ಯಕ್ಕೂ ಮರಿಬೇಡ್ರಿ. ಧನ್ಯವಾದಗಳು.